ಕನ್ಸ್ಯೂಮರ್ಸ್ ಕಡಿಮೆ ಆಗಿದ್ದಾರೆ, ಬಟ್ ನಂಬರ್ ಆಫ್ ಕಂಟೆಂಟ್ ಹೊರಗಡೆ ಬರ್ತಾ ಇರೋದು ತುಂಬ ಹೆಚ್ಚಾಗಿದೆ. ಸ್ವಲ್ಪ ಈಸಿಯಾಗಿರೋ ಫಿಲ್ಮ್ಸೇ ನನಗಿಷ್ಟ. ಆ ತಳಮಳಗಳು ಏನಿದ್ರೂ ಇಮೋಷನ್ಸಲ್ಲಿ ಇರಬೇಕು, ನಾಟ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ವೈಲೆನ್ಸ್. ಸೊ ನಾನು ಕಾಣಿಸ್ಕೋಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅಂತಲ್ಲ ನಾನು ಆ್ಯಕ್ಟರ್ ಆಗಿದ್ದು. ನನಗೆ ಬೇರೆ ಇನ್ನೇನೂ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಏನೇ ಮಾಡಿದ್ರೂ ಆ್ಯಕ್ಟರ್ ಆಗೇ ಇರ್ತೀನಿ. ಸಿನಿಮಾ ಫೀಲ್ಡಿಗೆ ಹೋಗೋವಾಗ ಆ್ಯಕ್ಚುಲಿ ಯಾರೂ ನನ್ನನ್ನು ಸಪೋರ್ಟ್ ಮಾಡಲಿಲ್ಲ. ತಲೆ ಕೆಟ್ಟಿದೆಯಾ ಅಂತ ಕೇಳಿದ್ರು. ಎಕ್ಸಾಮ್ಗೂ ಬೈ ಹಾರ್ಟ್ ಮಾಡಿಲ್ಲ ನಾನು ಅಲ್ವಾ. ನನಗೆ ಬೈ ಹಾರ್ಟ್ ಕಾನ್ಸೆಪ್ಟ್ ಗೊತ್ತಿಲ್ಲ. ನನ್ನ ಲೈನ್ಸ್ ಕಲಿಬೇಕು ಅಂದರೆ ನಾನು ಅದನ್ನು 100 ಸರ್ತಿ ಎನ್ಯಾಕ್ಟ್ ಮಾಡ್ತೀನಿ. ಸೊ ನನ್ನ ಕಾಂಪ್ಲಿಮೆಂಟ್ ನನಗೆ ಪರ್ಸ್ನಲ್ ಅಂತ ಅನಿಸೋದಿಲ್ಲ. ಆ ಎರಡು ಯಾಕೋ ನನ್ನ ಮನಸ್ಸಲ್ಲೇ ಉಳ್ಕೊಂಡಿದ್ದೆ. ಇಡೀ ಇಂಡಿಯಾನಲ್ಲಿ ಇದನ್ನು ಆರಿಸ್ಬಿಟ್ಟು ಜೆಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಸಿಗಲ್ಲ ಈ ಆಪರ್ಚುನಿಟಿ ಅಲ್ವಾ. ಸೊ ಐ ಫೀಲ್ ವೆರಿ ಲಕ್ಕಿ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ಏನೋ ವ್ಯಕ್ತಿಗಳು ತುಂಬ ಹೆಸರು ಮಾಡೋದನ್ನು ನೋಡಿದರೆ ಖುಷಿಯಾಗುತ್ತೆ. ಅಂಥವರಲ್ಲಿ ಒಬ್ಬರು ತೇಜು ಬೆಳವಾಡಿ ಅವರು. ಸೊ ಗಂಟುಮುಟ್ಟ ಸಿನಿಮಾದ ಮೂಲಕ ಎಲ್ರಿಗೂ ಕೂಡ ಅವರು ತುಂಬ ಚಿರಪರಿಚಿತ. ಇವತ್ತು ಮತ್ತೆ ಏನೋ ಹೊಸತನದೊಂದಿಗೆ ನಮ್ಮೆಲ್ಲರನ್ನ ಭೇಟಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ. ಹಾಯ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹೇಳಿ ತೇಜು, ಹೇಗೆ ನಡೀತಾ ಇದೆ ಸಿನಿಮಾ ಜರ್ನಿ? 5 ಸಿನಿಮಾ ಆಯಿತು. ಸೊ ಸಿನಿಮಾ ಜರ್ನಿ ತುಂಬ ಆರಾಮಾಗಿ, ಯಾವ ನಾಗಲೋಟದಲ್ಲೂ ಇಲ್ಲ, ಆರಾಮಾಗಿದೆ ಅದು. ನಾನು ಹೆಚ್ಚಾಗಿ ನಾಟಕಗಳನ್ನು ಮಾಡೋದು, ಮಧ್ಯದಲ್ಲಿ ರಂಗ ಶಿಬಿರಗಳನ್ನು ನಡೆಸ್ತಾ ಇದ್ದೀನಿ, ಯೋಗ ಕ್ಲಾಸಸ್ ನಡೆಸ್ತಾ ಇದ್ದೀನಿ. ಸಿನಿಮಾ ಯಾವುದಾದ್ರೂ ತುಂಬ ಚೆನ್ನಾಗಿದ್ದಾಗ ಮಾಡ್ತಾಯಿದ್ದೀನಿ. ಸ್ಕ್ರಿಪ್ಟ್ಸ್ ಆ ಥರ ಸಿಗೋದು ತುಂಬ ರೇರು. ಸೊ ನೋಡೋಣ, ಹೀಗೆ ಸಿಗ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ನನಗೂ ಮಾಡ್ತಾ ಇರೋದಕ್ಕೆ. ಬಟ್ ಏನು ಅನಿಸ್ತಾ ಇದೆ? ಸೊ ಚಾಲೆಂಜಿಂಗಾ ಸಿನಿಮಾ ಫೀಲ್ಡ್? ಹೇಗಿದೆ ಹೆಣ್ಮಕ್ಳಿಗೆ, ಹೊಸದಾಗಿ ಬರೋರಿಗೆ ಏನು ಹೇಳ್ತೀರಿ? ಹೊಸದಾಗಿ ಬರೋರಿಗೆ ಐ ಥಿಂಕ್ ಅಂದರೆ ಹೀಗೆ ರೈಟರ್ಸು, ನಾವು ಆ್ಯಕ್ಟರ್ಸ್ ಎಷ್ಟು ಜಾಸ್ತಿ ಆಗ್ತಾಯಿದ್ದೀವಿ ಅಷ್ಟೇ ಜಾಸ್ತಿ ರೈಟರ್ಸು ಮತ್ತು ಕ್ರಿಯೇಟರ್ಸು ಆಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ಸದ್ಯಕ್ಕೆ ಕನ್ಸ್ಯೂಮರ್ಸ್ ಕಡಿಮೆ ಆಗಿದ್ದಾರೆ, ಬಟ್ ನಂಬರ್ ಆಫ್ ಕಂಟೆಂಟ್ ಹೊರಗಡೆ ಬರ್ತಾ ಇರೋದು ತುಂಬ ಹೆಚ್ಚಾಗಿದೆ. ಇದನ್ನು ಸಪೋರ್ಟ್ ಮಾಡೋದಕ್ಕೆ ಅಷ್ಟೇ ಸ್ಟ್ರಾಂಗ್ ಆಗಿರೋ ರೈಟರ್ಸು ಬಂದರೆ ಐ ಥಿಂಕ್ ಒಂಥರ ಕಂಡ್ಯೂಸಿವ್ ಆಗಿರುತ್ತೆ ಎನ್ವೈರ್ಮೆಂಟು. ನಿಮಗೆ ಯಾವ ಥರ ಕಥೆಗಳಿಷ್ಟ? ಅಂದರೆ ಯೂಶ್ವಲಿ ಸಿನಿಮಾ ನೋಡುವಾಗ ಯಾವ್ದು ಜಾಸ್ತಿ ಪ್ರಿಫರ್ ಮಾಡ್ತೀರಿ? ನಾನು ನೋಡೋದಕ್ಕೆ ಎನಿ ಡೇ ಫೀಲ್ ಗುಡ್ ಮೂವೀಸ್. ಅಂದರೆ ನನಗೆ ಸ್ಯಾಡ್ ಎಂಡಿಂಗ್ ಎಲ್ಲ ಇದ್ದರೆ ರಿಕವರ್ ಆಗೋಲ್ಲ ನಾನು. ನನಗೆ ಅದೇ ಕಾಡ್ತಾ ಇರತ್ತೆ ತುಂಬ. ನನಗೆ ಒಂಥರ ರಾತ್ರಿ ಹೆದರಿಕೆ ಆಗಿ ಎಚ್ಚರ ಆಗ್ಬಿಡೋದು ಅದೆಲ್ಲ ತುಂಬ ಆಗುತ್ತೆ. ಸಿನಿಮಾ ನೋಡೋದಕ್ಕೂ ಆಗೋಲ್ಲ ನನಗೆ, ಎಸ್ಪೆಷಲಿ ಡಮ 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 ಅಂತೆಲ್ಲ ಇದ್ದರೆ. ಈಗ ಮೊನ್ನೆ ಸಿನಿಮಾ ನೋಡ್ಕೊಂಡು ಬಂದಲ್ಲ, ಫುಲ್ ಅಂದ್ಕೊಂಡೇ ಕೂತಿದ್ದೆ. ನಮ್ಮ ಅಕ್ಕ ರೇಗಿಸ್ತಾ ಇದ್ಲು, ನೀನು ಸಿನಿಮಾ ನೋಡೋದಕ್ಕಿಂತ ಜಾಸ್ತಿ ಬರೀ ಕೇಳಿಸ್ಕೊಂಡಿದ್ಯಾ ಅಂತ. ಸೊ ಸ್ವಲ್ಪ ಈಸಿಯಾಗಿರೋ ಫಿಲ್ಮ್ಸೇ ನನಗಿಷ್ಟ. ಆ ತಳಮಳಗಳು ಏನಿದ್ರೂ ಇಮೋಷನ್ಸಲ್ಲಿ ಇರಬೇಕು, ನಾಟ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ವೈಲೆನ್ಸ್. ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂದಿದೆ? ಹೆಂಗೆ ಸಿನಿಮಾ ಮಾಡಬೇಕು, ಸೊ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಇದೆಲ್ಲ? ನನಗೆ ಯಾವತ್ತೂ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋ ಆಸೆನೇ ಇರಲಿಲ್ಲ. ಅಂದರೆ ವೆರಿ ಫ್ರ್ಯಾಂಕ್ಲಿ ನನಗೆ ಬಟ್ ತುಂಬ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು ಯಾವಾಗಲೂ. ನನಗೆ ಚಾನ್ಸ್ ಸಿಕ್ಕಿದ್ರೆ ಫಾರ್ ಎವರ್ ಆ್ಯಕ್ಟರ್ ಆಗೇ ಇದ್ಬಿಡ್ತೀನಿ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ್ಯಕ್ಟರ್ ಆಗೇ ಇದ್ಬಿಡ್ತೀನಿ. ಐ ಲವ್ ಇಟ್. ನನಗೆ ಇನ್ಯಾವತ್ತೂ ಇನ್ನೇನೇ ಮಾಡೋವಾಗ್ಲೂ ನಾನು ಅಷ್ಟು ಖುಷಿ, ಅಷ್ಟು ಎನರ್ಜಿ, ಅಷ್ಟು ಲೈಫ್ ಇದೆ ಅಂತ ಅನಿಸೋದಿಲ್ಲ. ಸೊ ನಾನು ಯೋಗ ಕ್ಲಾಸ್ ಮಾಡೋವಾಗ್ಲೂ ಐ ಫೀಲ್ ಲೈಕ್ ನಾನು ಆ್ಯಕ್ಟರ್ ಆಗೇ ಇದ್ದೀನಿ. ನಾನು ಏನೇ ಮಾಡೋವಾಗ್ಲೂ ನಾನು ಆ್ಯಕ್ಟರ್ ಆಗೇ ಇದ್ದೀನಿ. ಅದನ್ನು ಟೆಸ್ಟ್ ಮಾಡೋ ಥರ ಸ್ಕ್ರಿಪ್ಟ್ ಸಿಕ್ಕಿದಾಗಂತೂ, ಯಾಕೆಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇ ನಮ್ಗೆ ಗೊತ್ತಿರುತ್ತೆ ಅಲ್ವಾ, ಅಷ್ಟೇ ನಾವು ಆ್ಯಕ್ಟ್ ಮಾಡ್ತಾಯಿರ್ತೀವಿ ಲೈಫಲ್ಲಿ. ಬೇರೆ ಯಾವುದೋ ಪುಸ್ತಕ ಓದಾಗ ಅಥವಾ ಬೇರೆ ಯಾವುದೋ ಹಾಡು ಕೇಳಿದಾಗ ಆ ಎಮೋಷನ್ಸ್ನ ನಾವು ಕೇಳಿದಾಗ ಕೆಲವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಐ ಲೈಕ್ ಆ್ಯಕ್ಟಿಂಗ್ ಇಟ್ ಔಟ್. ಸೊ ಈ ರೂಪ ಗಂಟುಮುಟ್ಟೆ ಸ್ಕ್ರಿಪ್ಟ್ ನನಗೆ ಹೇಳಿದಾಗ ಅವ್ರು ಹೇಳ್ತಿರೋವಾಗಲೇ ನಾನು ನಗ್ತಾ ಇದ್ದೀನಿ, ಅಳ್ತಾ ಇದ್ದೀನಿ, ಹೆದರ್ಕೋತಾ ಇದ್ದೀನಿ, ಎಲ್ಲದು ಆಶಿ ಸೇಯಿಂಗ್ ಇಟ್ ನನಗೆ ಆಗ್ತಾಯಿದೆ ಅಲ್ಲ. ಅದಕ್ಕಿಂತ ಇನ್ನೇನು ಬೇಕು ಒಂದು ಆ್ಯಕ್ಟರ್ಗೆ? ಸೊ ನನಗೆ ಕಾಣಿಸ್ಕೋಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅಂತಲ್ಲ ನಾನು ಆ್ಯಕ್ಟರ್ ಆಗಿದ್ದು. ನನಗೆ ಬೇರೆ ಇನ್ನೇನೂ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಏನೇ ಮಾಡಿದ್ರೂ ಆ್ಯಕ್ಟರ್ ಆಗೇ ಇರ್ತೀನಿ. ಆ್ಯಕ್ಟಿಂಗ್ ಕ್ಲಾಸಸ್
ಆ್ಯಕ್ಟಿಂಗ್ ಕ್ಲಾಸ್ ಅಂದರೆ ನನ್ನ ತುಂಬ ಲಕ್ಕಿ ಆಗೋದೆ, ಯಾಕೆಂದರೆ ನನಗೆ ಮನೆಯಲ್ಲೇ ಆ್ಯಕ್ಟಿಂಗ್ ಸ್ಕೂಲ್ ಇತ್ತು. ನಮ್ಮ ಮನೆಯೇ ಆ್ಯಕ್ಟಿಂಗ್ ಸ್ಕೂಲು ಅಲ್ವಾ. ರಿಹರ್ಸಲ್ ಪ್ರತಿಯೊಂದು ದಿನ ನಡೆಯೋದು ನಮ್ಮ ಮನೇಲಿ. ನಾನು ಎಷ್ಟು ನಾಟಕದ ರಿಹರ್ಸಲ್ ನೋಡ್ಕೊಂಡು ಬೆಳೆದ್ಬಿಟ್ಟಿದ್ದೀನಿ ಅಂದರೆ, ನಾನು ಆ ಪಾರ್ಟ್ನ ತೆಗೆದುಬಿಟ್ರೆ ನನಗೆ ನನ್ನ ಲೈಫಲ್ಲಿ ಏನೂ ಇರಲೇ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಅಷ್ಟು ನಡೆಯೋದು ರಿಹರ್ಸಲ್ಸು, ಅಷ್ಟು ನಡೆಯೋದು, ಜೋರು ನಗು, ಯಾರು ಏನೂ ಹಿಡ್ದಿಟ್ಕೊಂಡು ಮಾಡಲ್ಲ. ಎಸ್ಪೆಷಲಿ ಥಿಯೇಟರ್ ಆ್ಯಕ್ಟರ್ಸು ಎಲ್ಲದೂ ಓಪನ್ ಆಗಿ ಆಗೋದು. ಸೊ ಅದನ್ನು ನೋಡ್ಕೊಂಡು ಬೆಳೆದು ನನ್ಗೆ ಯಾವುದೇ ಮೇನ್ ಇಶ್ಯೂಸ್ ಏನು, ಒಂದು ಆ್ಯಕ್ಟರ್ಗೆ ಮೇನ್ ಇಶ್ಯೂಸ್ ಏನಾಗೋದು, ಕೈಯಲ್ಲಿ ಏನು ಮಾಡೋದು ಗೊತ್ತಾಗಲ್ಲ, ಅಥವಾ ಬಾಡಿ ಜೊತೆ ಹೆಂಗಿರಬೇಕು ಗೊತ್ತಾಗಲ್ಲ, ಅಥವಾ ಜಾಸ್ತಿ ಹಲ್ಲು ತೋರಿಸೋದಕ್ಕೆ ಮುಜುಗರ, ಹುಡುಗಿರಾಗಿದ್ರೆ ಎಸ್ಪೆಷಲಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂಥವೇ ಇರುತ್ತೆ. ಮನೆಯಲ್ಲಿ ರಿಹರ್ಸಲ್ಸ್ ನಡೀತಾ ಇರೋದ್ರಿಂದ ಆ ಥರ ಯಾವ ಹೌ ಆಮ್ ಐ ಲುಕ್ಕಿಂಗ್ ಆ ಥರದ್ದು ಪರ್ಫಾರ್ಮ್ ಮಾಡುವಾಗ ಆ ಥಾಟ್ಸ್ ಬರೋದಿಲ್ಲ. ಯುರ್ ಜಸ್ಟ್ ಆ್ಯಕ್ಟಿಂಗ್, ಯುರ್ ಫೀಲಿಂಗ್, ಯುರ್ ಆ್ಯಕ್ಟಿಂಗ್ ಅಷ್ಟೇ. ಬಟ್ ನೀನಾಸಮ್ಗೆ ಹೋದಾಗ ನನಗೆ ಅದನ್ನು ಇನ್ನೂ ಹೇಗೆ ಸ್ವಲ್ಪ ಫೈನ್ ಟ್ಯೂನಿಂಗ್ ಆಯಿತು, ಬಾಡಿ ಮೂವ್ಮೆಂಟ್ಸ್ ಎಲ್ಲ ಸ್ವಲ್ಪ ಫೈನ್ ಟ್ಯೂನಿಂಗ್ ಆಯಿತು. ಸೊ ನನಗೆ ಲೈಫ್ ಎಕ್ಸ್ಪೀರಿಯನ್ಸಿಂದ ಲೈಫ್ ಮೀನಿಂಗ್ ಚೈಲ್ಡ್ಹುಡಲ್ಲಿ ನಡೀತಾ ಇದ್ದದ್ದು ರಿಹರ್ಸಲ್ ಎಕ್ಸ್ಪೀರಿಯನ್ಸು ಮತ್ತು ನೀನಾಸಮ್ ಎರಡೂ ಸೇರಿ ಮೇಡ್ ಮಿ ದ ಆ್ಯಕ್ಟರ್ ಅಷ್ಟೇ. ನೆಕ್ಸ್ಟ್ ಪ್ರಾಜೆಕ್ಟು ಮತ್ತೆ ರೂಪನ್ ಜೊತೆನೇ ಒಂದು ರೆಡಿ ಆಗಿದೆ. ಇಷ್ಟರಲ್ಲೇ ಬರುತ್ತೆ. ಇಟ್ಸ್ ಅ ಲವ್ ಸ್ಟೋರಿ. ಗಂಟು ಮೂಟೆ. ನನ್ನ ಕ್ಯಾರೆಕ್ಟರು ತುಂಬ ನನ್ನಿಂದ ತುಂಬ ಡಿಫ್ರೆಂಟ್ ಆಗಿದೆ. ನನ್ನಷ್ಟು ಲೌಡಾಗಿಲ್ಲ ನನ್ನ ಕ್ಯಾರೆಕ್ಟರು. ಶಿ ಈಸ್ ವೆರಿ ಮತ್ತು ಗಂಟು ಮೂಟೆನಲ್ಲಿ ಮೀರಾಗಿತ್ತಲ್ಲ, ಒಂದು ಎಲ್ಲದನ್ನು ಕ್ವೆಶ್ಚನ್ ಮಾಡೋದೊಂದಿತ್ತಲ್ಲ, ಶಿ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಮೀರಾ ಆಲ್ಸೋ. ಶಿ ಈಸ್ ನಂಗೆ ಅನ್ಸುತ್ತೆ ಇರೋದನ್ನು ಇರೋ ಥರ ಶಿ ರಿಯಲಿ ಬಿಲೀವ್ಸ್. ಅವಳ ಮುಂದೆ ಏನಿದೆಯೋ ದಟ್ ಈಸ್ ವಾಟ್ ಶಿ ಬಿಲೀವ್ಸ್. ಅವಳ ಫ್ರೆಂಡ್ಸ್ ಜೊತೆ, ಅವಳ ಪೇರೆಂಟ್ಸ್ ಜೊತೆ ಎಲ್ಲದನ್ನು ಶಿ ರಿಯಲಿ ವಾಂಟ್ಸ್ ಟು ಬಿಲೀವ್. ಪ್ರತಿಯೊಬ್ಬರಲ್ಲೂ ಏನೋ ಒಂದು ಒಳ್ಳೆತನ ಇರುತ್ತಲ್ಲ, ಶಿ ಚೂಸಸ್ ಟು ಸಿ ದ್ಯಾಟ್. ಐ ಥಿಂಕ್ ದಟ್ ನಾನು ಅಷ್ಟು ಆಪ್ಟಿಮಿಸ್ಟಿಕ್ ಅಲ್ಲ. ನಾನು ಯಾರಾದರೂ ನನ್ನ ಹತ್ರ ಬರ್ತಾಯಿದ್ರೆ ನಾನು ಫಸ್ಟು ಏನೇನೇನೇನು ರಾಂಗ್ ಇರ್ಬೋದು ಅಂತಲೇ ಯೋಚನೆ ಮಾಡ್ತೀನಿ ಮನಸ್ಸಲ್ಲಿ. ಐ ಆಮ್ ವೆರಿ ನಾನು ಈಸಿಯಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ. ಐ ಫೀಲ್ ನನ್ನ ಕ್ಯಾರೆಕ್ಟರ್ ತುಂಬ ಬೇರೆ ಥರ. ಶೀ ಈಸ್ ಒಂಥರ ಸ್ಪಾಂಜ್ ಥರ ಎಲ್ಲದನ್ನೂ ತೊಗೋತಾಳೆ. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಸಿನಿಮಾ ಫೀಲ್ಡಿಗೆ ಹೋಗಬೇಕಾದ್ರೆ? ಸಿನಿಮಾ ಫೀಲ್ಡಿಗೆ ಹೋಗೋವಾಗ ಆ್ಯಕ್ಚುಲಿ ಯಾರೂ ನನ್ನನ್ನು ಸಪೋರ್ಟ್ ಮಾಡಲಿಲ್ಲ. ತಲೆ ಕೆಟ್ಟಿದೆಯಾ ಅಂತ ಕೇಳಿದ್ರು. ಬಟ್ ಐ ಥಿಂಕ್ ಅವ್ರು ನನ್ನನ್ನು ನಂಬಿದ್ರು. ಐ ಥಿಂಕ್ ಪೇರೆಂಟಿಂಗ್ ದ ಬೆಸ್ಟ್ ಕ್ವಾಲಿಟಿ ಏನು ಗೊತ್ತಾ, ನಿಮ್ಮ ಪೇರೆಂಟಿಂಗಲ್ಲಿ ನಿಮ್ಗೆ ಎಷ್ಟು ನಂಬಿಕೆ ಇರಬೇಕು ಅಂದರೆ, ನಿಮ್ಮ ಮಗುನ ಒಳ್ಳೆ ನಿರ್ಧಾರ ತೊಗೊಳ್ಳೋ ಕೆಪಾಸಿಟಿನ ಬೆಳೆಸಿದ್ದೀರಾ ಅನ್ನೋ ನಂಬಿಕೆ ನಿಮಗಿರಬೇಕು. ಅದು ದೊಡ್ಡವರಾದ್ಮೇಲೂ ನೀವು ಅಷ್ಟು ಇಂಟರ್ಫಿಯರಿಂಗ್ ಆಗಿದ್ದರೆ ನಿಮ್ಮ ಪೇರೆಂಟಿಂಗಲ್ಲಿ ಏನೋ ತಪ್ಪು ಅಂತ ಅರ್ಥ. ಯಾಕೆಂದರೆ ನೀವು ಒಂದು ಅಡಲ್ಟ್ನೂ ಹೋಗಿ ಹಿಡಿತಾ ಇದ್ದೀರಾ ಅಂದರೆ ನಿಮ್ಮ ಪೇರೆಂಟಿಂಗ್ ಏನು ಮಾಡಿರಿ ಮಗು ಆಗಿದ್ದಾಗ ಮತ್ತೆ ಅಲ್ವಾ. ಸೊ ನನ್ನ ಪೇರೆಂಟ್ಸ್ ಆ ಥರ ನನ್ನ ಜೊತೆ ನಮ್ಮ ಅಕ್ಕನ ಜೊತೆ ಇಬ್ಬರು ಜೊತೆನೂ ದೇ ಬೀನ್ ವೆರಿ ಟ್ರಸ್ಟಿಂಗ್ ಆಫ್ ನಮ್ಮ ನಿರ್ಧಾರಗಳನ್ನು. ಸರಿಯಾದ ನಿರ್ಧಾರ ತೊಗೊಂಡಿರ್ತೀರ, ರೆಸ್ಪಾನ್ಸಿಬಲಾಗಿ ಬಿಹೇವ್ ಮಾಡಿರ್ತೀರ, ಆ ನಂಬಿಕೆಯಿಂದನೇ ಅವ್ರು ನಮ್ಮನ್ನು ಬಿಟ್ಟಿದ್ದಾರೆ. ಸಿನಿಮಾ ಅಂತ ಬಂದಾಗ ಸೊ ಆ್ಯಕ್ಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಬಿಕಾಸ್ ನಿಮ್ಮನ್ನು ಒಂದು ಕ್ಯಾರೆಕ್ಟರ್ ಅಂತ ಹೇಳಿದಾಗ ಅದನ್ನು ಏನೋ ನೀವು ಸ್ಕ್ರಿಪ್ಟಿಂಗಲ್ಲಿ ಅದನ್ನು ಡೈಲಾಗ್ಸ್ನ ಬೈ ಹಾರ್ಟ್ ಮಾಡ್ತೀರಾ ಅಥವಾ ಹೇಗೆ ವರ್ಕ್ ಆಗುತ್ತೆ? ನಾನು ಎಕ್ಸಾಮ್ಗೂ ಬೈ ಹಾರ್ಟ್ ಮಾಡಿಲ್ಲ ನಾನು ಅಲ್ವಾ. ನನಗೆ ಬೈ ಹಾರ್ಟ್ ಕಾನ್ಸೆಪ್ಟ್ ಗೊತ್ತಿಲ್ಲ. ನನ್ನ ಲೈನ್ಸ್ ಕಲಿಬೇಕು ಅಂದರೆ ನಾನು ಅದನ್ನು 100 ಸರ್ತಿ ಎನ್ಯಾಕ್ಟ್ ಮಾಡ್ತೀನಿ. ನನ್ನ ಲೈನ್ಸ್ ಎಕ್ಸಾಮ್ ನಾನು ರೆಡಿ ಆಗೋವಾಗ್ಲೂ ಲಾಲ್ಬಾಗ್ ಸುತ್ತ ಲೇಕ್ ಸುತ್ತ ಐ ವುಡ್ ಗೋ ರೌಂಡ್ ಆ್ಯಂಡ್ ರೌಂಡ್ ರಿಯಲಿ ಎನ್ಯಾಕ್ಟಿಂಗ್ ದ ಆನ್ಸರ್ಸ್. ನನಗೆ ಈ ಸ್ಕ್ರಿಪ್ಟ್ ಕೊಟ್ಟಾಗ್ಲೂ ಅಷ್ಟೇ ನಾನು ಏನೇ ಓದ್ತಾ ಇದ್ರೂ ಅದು ನನ್ನ ಜೊತೆ ಸ್ಪಂದಿಸಬೇಕು ಅಂದರೆ ನಾನೇನೋ ಕನೆಕ್ಟ್ ಆಗಬೇಕು. ಇಟ್ ಕಾಂಟ್ ಜಸ್ಟ್ ಬಿ ಯಾವುದೋ ಒಂದು ಲೈನ್ ಮಾಡಿಬಿಟ್ಟು ಅದನ್ನ ಹೇಳು ಅಂದರೆ ನಾನು ಪ್ರತಿಯೊಂದು ವರ್ಡು ನನಗೇನೋ ಲಿಂಕ್ ಆಗಬೇಕು. ಸಮಥಿಂಗ್ ಶುಡ್ ಬಿ ದರ್. ಇಲ್ಲ ನನ್ನ ಮೆಮರಿಯಲ್ಲಿಗೆ ಹೋಗೋದೇ ಇಲ್ಲ. ಸೊ ಸ್ಕ್ರಿಪ್ಟಲ್ಲಿ ಇಟ್ಸ್ ಮಚ್ ಈಸಿಯರ್ ಅಲ್ವಾ. ಇಟ್ಸ್ ನಾಟ್ ನಮ್ಗೆ ಗೊತ್ತಿಲ್ಲದೆ ಇರೋದೇನೂ ಇರೋದಿಲ್ಲ. ದೇರ್ ಕಾನ್ವರ್ಸೇಷನ್ಸ್ ನಾನು ನೆನ್ಪಿಟ್ಕೊಳ್ಳೋದು ನನಗನ್ಸೋದು ತುಂಬ ಸುಲಭ. ನಿಮಗೆ ನಿಮ್ಮ ಸಿನಿಮಾಗಳನ್ನು ನೋಡಿ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಅಥವಾ ಏನಾದರೂ ಯಾರು ಕಾಲ್ ಮಾಡಿದ್ದು? ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಪ್ರಕಾಶ್ ರೈ ಜೊತೆ ಮಾಡಿದಾಗ
ಅವ್ರು ಹೇಳಿದ್ರು ಒಂದು ಮಿರರ್ ಶಾಟ್ ಇದೆ ಅದರಲ್ಲಿ. ಅವರು ಅದನ್ನು ಸುಮ್ಮನೆ ಇಳೆಯರಾಜ ಅವರಿಗೆ ತೋರಿಸಿದ್ರಂತೆ. ಆ್ಯಂಡ್ ಅವ್ರು ಕೇಳಿದ್ರಂತೆ ಎಲ್ಲಿ ಸಿಕ್ಕಿದ್ಲು ನಿಮ್ಗೆ ಇವಳು ಅಂತ ಕೇಳಿದ್ರಂತೆ. ನಾನು ಇವತ್ತಿಗೂ ನಾನು ನಿಜವಾಗ್ಲೂ ಹಂಗೆ ಆಗಿರೋಕ್ಕೆ ಸಾಧ್ಯನಾ ನನಗೆ ಹೇಳಿಲ್ಲ ಅಲ್ವ ಅವರು. ಸೊ ನನಗೆ ಇವತ್ತಿಗೂ ಹಾಂ ಅಂತಲೇ ಇರುತ್ತೆ. ಮತ್ತು ಗಂಟು ಮೂಟೆ ನೋಡಿದಾಗ ಪ್ರಕಾಶ್ ರೈ ನನಗೆ ಇವರ ರಾಕ್ ಸ್ಟಾರ್ ಅಂತ ಕಳಿಸಿದ್ರು. ಸೊ ತುಂಬ ಜನ ಮೆಚ್ಕೊಂಡಿದ್ದಾರೆ. ಆದರೆ ಕೆಲವೊಂದು ಹಾಂ ಅಂತ ಆಗುತ್ತೆ, ಅಂದರೆ ಹೌದಾ ಅಂತ ಆಗುತ್ತೆ. ಮತ್ತೇನೋ ಒಂದು ಮಾಡಿ ಮುಗಿಸಿದ ಮೇಲೆ ನಾನು ಅದ್ರ ಜೊತೆ ಕನೆಕ್ಟ್ ಆಗಲ್ಲ, ಅದು ಆಗೋಗಿದೆ. ಈಗ ಯಾರಾದರೂ ನೀವು ಮೀರಾ ಹಂಗೆ ಮಾಡಿದ್ದೀರಾ ಅಂದರೆ ಓ ಹೌದಾ ಅಂತ ನಂಗೆ ಇಟ್ಸ್ ಮೋರ್ ರೂಪ ಫಿಲ್ಮ್ ದ್ಯಾನ್ ನಾನು ಆ್ಯಕ್ಟ್ ಮಾಡಿರೋ ಫಿಲ್ಮ್. ನಂಗೆ ಅದು ರೂಪನ್ ಪ್ರಪಂಚ ಅಂತ ಅನ್ಸೋದು. ಅದು ನಾನು ಅದರಿಂದ ತುಂಬ ಬೇಗ ಹೊರಗೆ ಬಂದುಬಿಡ್ತೀನಿ. ಸೊ ಕಾಂಪ್ಲಿಮೆಂಟ್ ನನಗೆ ಪರ್ಸ್ನಲ್ ಅಂತ ಅನಿಸೋದಿಲ್ಲ. ಆ ಎರಡು ಯಾಕೋ ನನ್ನ ಮನಸ್ಸಲ್ಲೇ ಉಳ್ಕೊಂಡಿದೆ. ನಿಮಗೆ ಅನಿಸಿದ್ದು ನೀವು ಬೆಸ್ಟ್ ಇದರಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ಅಂತ ನಿಮ್ಮ ಫೇವ್ರೆಟ್ ಸೀನ್ ಯಾವುದು ಈ ಮೂವಿನಲ್ಲ? ಓ ಓಕೆ, ಐ ಮೀನ್ ಡೆಫಿನೆಟ್ಲಿ ಗಂಟು ಮೂಟೆನಲ್ಲೇ ನಾನು ಅವನ ಬಗ್ಗೆ ನೆನೆಸ್ಕೊಂಡು ಪುಸ್ತಕದಲ್ಲಿ ಬರೆಯೋಕ್ಕೆ ಶುರು ಮಾಡ್ತೀನಿ. ಪಕ್ಕದಲ್ಲಿ ಅಪ್ಪ ಅಮ್ಮ ಮಲಗಿದ್ದಾರೆ, ಸೊ ಅವರು ಗೊತ್ತಾಗೋಂಗಿಲ್ಲ, ನಾನು ಜೋರಾಗಿ ಅಳೋಂಗಿಲ್ಲ. ನನಗೆ ಅಳು ಬರ್ತಾಯಿದೆಯಾ ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಮತ್ತು ಹತ್ತಿರ ಅವನೆಲ್ಲ ಹೊರಟೋಗ್ತಾನೆ ಅಂತ ಆ ಮೊಮೆಂಟ್ ಇದೆಯಲ್ಲ, ಅದು ಒಂದು ಶಾರ್ಟಲ್ಲಿ ಮಾಡಿದ್ದು. ರೂಪಂಗೆ ಗೊತ್ತಿದೆ ನಾನು ಫಸ್ಟ್ ಟೇಕಲ್ಲಿ ಬರೋದು ಮತ್ತೆ ಬರೋದಿಲ್ಲ ಅಂತ. ಸೊ ಅದೊಂದಕ್ಕೆ ಬಜೆಟ್ ಕನ್ಸ್ಟೆಂಟ್ಸಲ್ಲೂ ಅವತ್ತು 2 ಕ್ಯಾಮ್ರಾ ಅವ್ರು ಅರೇಂಜ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಆ ಸೆಟಪಲ್ಲೇ ತೊಗೊಂಡ್ಬಿಡೋಣ ಅಂತ ಶಿ ಪ್ರಿಪೇರ್ಡ್ ದಟ್ ಸೀನ್. ಸೊ ನನ್ಗೆ ಫಾರ್ ಎವರ್ ಮ್ಯಾಜಿಕಲ್ ಸೀನ್ ಅಂತ ಅನ್ಸತ್ತದು. ಹೆಂಗೆ ಅನಿಸುತ್ತೆ ಸಿನಿಮಾ ಟೀಮಿಂದಲೂ ಕೂಡ ಈ ರೀತಿ ಸಪೋರ್ಟ್ ಸಿಕ್ಕಾಗ? ಹೇ ನಾನು ಐ ಫೀಲ್ ವೆರಿ ಲಕ್ಕಿ. ಎಲ್ಲರಿಗೂ ಈ ಥರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾಕೆಂದರೆ ಇವತ್ತಿಗೂ ಗಂಟು ಮೂಟೆನ ಹುಡುಕಿ ಯಾರಾದರೂ ಜೆಮ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹಾಕಿರ್ತಾರೆ 9 ಬೆಸ್ಟ್ ಸಿನಿಮಾಸಲ್ಲಿ ಗಂಟು ಮೂಟೆ. ಹೂ ಇಸ್ ರೂಪ? ನಾನು ಯಾರು? ಎಲ್ಲಿಂದ ಬಂದಿದ್ದೀವಿ? ದರ್ ಇಸ್ ನಥಿಂಗ್ ರೈಟ್. ಆದರೂ ಇಡೀ ಇಂಡಿಯಾನಲ್ಲಿ ಇದನ್ನು ಆರಿಸ್ಬಿಟ್ಟು ಜೆಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಸಿಗಲ್ಲ ಈ ಆಪರ್ಚುನಿಟಿ ಅಲ್ವಾ. ಸೊ ಐ ಫೀಲ್ ವೆರಿ ಲಕ್ಕಿ. ಓಕೆ, ಸಿನಿಮಾ ಹೊರತುಪಡಿಸಿ ನಿಮ್ಮ ಹಾಬೀಸ್, ಇಂಟ್ರೆಸ್ಟ್ ಏನೇನಿದೆ? ನನಗೆ ಇದು ಯೋಗ ತುಂಬ ಇಷ್ಟ. ಯೋಗಾಸನ, ನಂಗೆ ಧ್ಯಾನ ಮಾಡೋದೆಲ್ಲ ಸಖತ್ ಕಷ್ಟ. ನನಗೆ ನಾಯಿಗಳು ತುಂಬ ಇಷ್ಟ. ನನಗೆ ಹಾಡೋದು ಇಷ್ಟ. ಬಟ್ ಯಾರಾದರೂ ಈ ಥರ ಹಾಡು ಅಂತ ನಂಗೆ ಒಂದ್ಸತಿ ಯಾರಾದರೂ ಕರೆಕ್ಟ್ ಮಾಡಿಬಿಟ್ರೆ ಓಕೆ ನೀವೇ ಹಾಡಿ ಅಂತ ಹೇಳ್ತೀನಿ. ನಾನು ಐ ಆಮ್ ನಾಟ್ ಎ ಟ್ರೈನ್ಡ್ ಸಿಂಗರ್. ಯಾವ ಹಾಡು? ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹ್ಞೂ, ಆ್ಯಕ್ಚುಲಿ ನಾವು ಹೈಸ್ಕೂಲಲ್ಲಿದ್ದಾಗ ನಮ್ಮ ಬೆಂಚ್ ತುಂಬ ತರಲೆ ಬೆಂಚ್ ಆಯಿತಾ. ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ ನಮ್ಮ ಟೀಚರ್ಸ್ಗೆ. ಸೊ ಬಟ್ ನಾವೆಲ್ಲರೂ ಲೀಡರ್ಸ್ ಆಗೋಗಿದ್ವಿ, ನಾವೆಲ್ಲ ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ವಿ. ಯಾಕೆ ಸೊ ಅಂತನ ವೇಸ್ಟ್ ಅಂತಲೂ ಹೇಳೋದಕ್ಕಾಗಲ್ಲ, ಬಟ್ ಒಳ್ಳೆ ಮಕ್ಕಳು ಅಂತಲೂ ಹೇಳೋದಕ್ಕಾಗಲ್ಲ, ಆ ಕ್ಯಾಟಗರಿ ನಾವು. ಸೊ ನಾನು ಕುಸುಮ ಅಂತ ಒಬ್ಳಿದ್ಲು ನಮ್ಮ ಕ್ಲಾಸಲ್ಲಿ. ಅವಳು ತಟ್ಟಿ ಮಾಡಿಸ್ಕೊಂಡು ಏನಾದರೂ ಹಾಡೆ ಅಂತ. ಸೊ ಕ್ಲಾಸ್ ಆಗೋವಾಗ ನಾನು ಮಲಗಿಸೋದಕ್ಕೆ ಹಾಡ್ತಾ ಇರ್ತಿದ್ದೆ. ತುಂಬ ಬೈತಾಯಿದ್ರು. ಸೊ ನಮ್ಮನ್ನು ಆಚೆ ರಾಜಗೋಪಾಲ್ ಸರ್ ಅಂತ ನಮ್ಮ ಮ್ಯಾಥ್ಸ್ ಟೀಚರ್ ಇದ್ದರು. ಅವರು ನಮ್ಮನ್ನು ಆಚೆ ಹಾಕ್ಬಿಟ್ಟಿದ್ರು. ನಾವು ಅವಾಗ 10th ಇದ್ವಿ, ನನ್ನನ್ನು ಮತ್ತು ನನ್ನ ಫ್ರೆಂಡ್ ವೈಷ್ಣವಿನ. ನಾವು ಲೀಡರ್ಸ್ ಅಲ್ವಾ, ಅಂದರೆ ನಾನು ಬ್ಲೂ ಹೌಸ್ ಕ್ಯಾಪ್ಟನು, ಅವಳು ಯೆಲ್ಲೋ ಹೌಸ್ ಕ್ಯಾಪ್ಟನು. ಜೂನಿಯರ್ಸ್ ಕೇಳಿದ್ರೆ ಏನು ಆಚೆ ಹಾಕಿದ್ರೆ ಅಂದರೆ ಎಂಬ್ಯಾರಸ್ ಆಗುತ್ತಲ್ವ. ನಾವು ರೌಂಡ್ಸ್ ಮಾಡ್ತಾ ಇರ್ತೀವಿ ಅಂತ ಏನೇನೋ ಸುಳ್ಳು ಹೇಳಿದ್ವಿ. ಸೊ ಈಗ ಇದು ಈ ಸಿನಿಮಾಗಳಾದಮೇಲೆ ಫ್ಯಾನ್ ಫಾಲೋವಿಂಗ್, ಅದರಲ್ಲೂ ಮೇಲ್ ಫ್ಯಾನ್ ಫಾಲೋವಿಂಗ್ ಹೇಗಿದೆ? ಹುಡುಗರು ಮೆಸೇಜ್ ಮಾಡಿ ಅಪ್ರಿಷಿಯೇಟ್ ಮಾಡೋದು? ನಾನು ಫಸ್ಟು ನಮಸ್ಕಾರ ಕಳಿಸ್ಬಿಡ್ತೀನಿ. ಅದು ನಂಗೆ ಸಖತ್ ಮುಜುಗರ ಆಗುತ್ತೆ. ಅದೆಲ್ಲ ಹುಡುಗರು ಅಂತಲ್ಲ, ಯಾವುದೇ ಫ್ಯಾನ್ ಫಾಲೋಯಿಂಗ್ ನಂಗೆ ಸಖತ್ ಮುಜುಗರ ಆಗುತ್ತೆ. ಯಾಕೆಂದರೆ ನೀವೇನೋ ಅಂದ್ಕೊಂಡಿರ್ತೀರ. ನನಗೂ ಇದ್ದಾರೆ ಅಲ್ವಾ, ನನಗೂ ಓ ಮೈ ಗಾಡ್ ರಣಬೀರ್ ಕಪೂರ್ ಅಂತ ಅನಿಸುತ್ತೆ. ಅಥವಾ ಯಾರ್ದೋ ಬಗ್ಗೆ ಇರುತ್ತಲ್ಲ, ಅವ್ರನ್ನ ಅಲ್ಲೇ ಇಟ್ಟಿರಬೇಕು. ಅದು ಒಂದು ಮೀಟ್ ಆಗಿಬಿಟ್ಟಾಗ ಏನೋ ಚೇಂಜ್ ಆಗಿಬಿಡೋದು ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಬಿಲೀವ್ ಅವ್ರು ವಾವ್ ಅಂತ ನಂಗೆ ಇರಲಿ. ತುಂಬ ಗೊತ್ತು ಮಾಡ್ಕೊಂಬಿಟ್ರೆ ಅದರದ್ದು ಇದು ಹೊರಟೋಗುತ್ತೆ. ಸೊ ಫ್ಯಾನ್ ಫಾಲೋವಿಂಗ್ ಏನಿದ್ರು ಪರ್ಸ್ನಲ್ ಆಗಿರಬೇಕು. ಅದು ಆ್ಯಕ್ಚುಲಿ ಹೋಗಿ
ಅವರು ಈ ಗಂಟು ಮೂಟೆ ನೋಡಿ ಐ ಫೆಲ್ಟ್ ಲೈಕ್ ನನ್ನ ಲೋಯೆಸ್ಟ್ ಪಾಯಿಂಟ್ ಆಫ್ ಮೈ ಲೈಫಲ್ಲಿ ನಾನು ಈ ಸಿನಿಮಾ ನೋಡಿದ್ದು. ನನ್ನ ಕೈ ಹಿಡ್ಕೊಂಡು ನಡೀತಾ ಇರೋ ಸಾಥಿ ಇದು ಅಂತ ಹೇಳಿದರು. ಸೊ ಅಂಥವು ಓ ಮೈ ಗಾಡ್, ನಾವು ಮಾಡಿರೋದ್ರಿಂದ ಆ ಲೆವೆಲಲ್ಲಿ ಯಾರಿಗೋ ಮೂವ್ ಆಗಿದೆಯಾ ಅಂತ ಸಖತ್ ಗ್ರ್ಯಾಟಿಟ್ಯೂಡ್ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ಯಾವ ರೀತಿ ಯೂಸ್ ಮಾಡ್ತೀವಿ? ಯಾವ ನಿಮ್ಮ ಫೇವ್ರೆಟ್ ಆ್ಯಪ್? ಐ ಥಿಂಕ್ ವಾಟ್ಸ್ಆ್ಯಪ್. ಇವಾಗ ಅದು ಸೋಷಿಯಲ್ ಮೀಡಿಯಾ ಆಗೋಗಿದೆ. ಬಟ್ ಇನ್ಸ್ಟಾಗ್ರಾಮ್ ಸ್ವಲ್ಪ ಯೂಸ್ಫುಲ್ ಆಗಿದೆ. ಅಂದರೆ ನಾವು ನಾಟಕ ಮಾಡುವಾಗ ಅದನ್ನ ಪ್ರಮೋಟ್ ಮಾಡೋದಕ್ಕಾಗ್ಬೋದು, ಅಥವಾ ನಾನು ಕ್ಲಾಸಸ್ ಮಾಡ್ತಾ ಇದ್ದರೆ ಅದನ್ನು ಪ್ರಮೋಟ್ ಮಾಡೋಕ್ಕಾಗ್ಬೋದು. ಐ ಥಿಂಕ್ ಇನ್ಸ್ಟಾಗ್ರಾಮ್ ಚೆನ್ನಾಗಿದೆ. ಬಟ್ ಅಷ್ಟೊಂದು ನಾನು ಸೋಷಿಯಲ್ ಮೀಡಿಯಾ ಪರ್ಸನ್ ಅಲ್ಲ. ಇದು ಕೀಪ್ ಪೋಸ್ಟಿಂಗ್, ಮೇಕ್ ಯುವರ್ ಸೆಲ್ಫ್ ವಿಸಿಬಲ್, ಫೋಟೋಶೂಟ್ ಮಾಡ್ಕೋ, ನಂಗೆ ಅನಿಸ್ದಾಗ ನಾನು ಮಾಡ್ತೀನಿ. ನನಗೆ ಇದು ಪ್ರೆಸೆಂಟಾಗಿರು, ಕಾಣಿಸ್ಕೋ ಅದೆಲ್ಲ ನಂಗೆ ಆಗಲ್ಲ. ನಾನು ತುಂಬ ಹಾಯಾಗಿದ್ದೀನಿ. ನನಗೆ ಈ ಕಾಂಪೀಟ್ ಮಾಡು ಅಂದ್ಬಿಟ್ರೆ ನಾನು ನನ್ನ ಮನೆಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿರ್ತೀನಿ, ನೀವೆಲ್ಲ ಆರಾಮಾಗಿರಿ ಅಂತ ಅನಿಸುತ್ತೆ. ಲೈಫಲ್ಲಿ ಲವ್, ಬ್ರೇಕಪ್ಪು, ರಿಲೇಷನ್ಶಿಪ್ ಇದೆಲ್ಲ ಇತ್ತಾ? ಐ ಥಿಂಕ್ ಅದಿಲ್ಲ ಅಂದರೆ ಆ್ಯಕ್ಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಟರ್ ಅಲ್ಲ, ಆರ್ಟಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನನಗೆ ತುಂಬ ಎಲ್ಲ ಕಡೆ ಹೇಳ್ತೀನಿ ನಾನು, ನನ್ನ ಲೈಫಿನ ಎಲ್ಲ ಅಂದರೆ ಒಬ್ಬರು ಇದ್ದಾರೆ ಮಾಲಾ ಮ್ಯಾಮ್ ಅಂತ, ನನ್ನ ಸೈಕಾಲಜಿ ಟೀಚರ್ ಅವರು NMKRVನಲ್ಲಿ ಆಗಿದ್ದರು. ಅವರು ನನ್ನನ್ನು ರೇಗ್ಸೋರು ದಟ್ ಐ ಆಮ್ ಇನ್ ಲವ್ ವಿತ್ ದ ಐಡಿಯಾ ಆಫ್ ಲವ್ ಅಂತ. ನನಗೆ ಎಷ್ಟು ಬೇಗ ಲವ್ ಆಗುತ್ತೆ ಅಂದರೆ, ಈಗ ಎಲ್ಲದ್ರ ಜೊತೆ ಈಗ ನನಗೆ ಫೋನ್ ಮಾಡಿ ನನ್ನ ಪರ್ವ ನಾಟಕ ರಿಹರ್ಸಲ್ಸ್ ನಡೀತಿರೋದ್ರಿಂದ ನಾನು ನಮ್ಮ ಅಮ್ಮನ ಮನೆಯಲ್ಲಿದ್ದೀನಿ. ಈಗ ಮನೆಯಲ್ಲಿ ದಾಸವಾಳ ಹೂವು ಬಿಟ್ಟಿದೆ. ಸೊ ನನ್ನ ಗಂಡ ನನಗೆ ವೀಡಿಯೋ ಕಾಲ್ ಮಾಡಿ ಅದನ್ನು ತೋರಿಸ್ತಾ ಇದ್ದಾನೆ. ಯಾಕೆಂದರೆ ನನಗದು ನಾನು ಅರ್ಧ ಗಂಟೆ ಸ್ಮೈಲ್ ಮಾಡ್ಕೊಂಡಿರ್ತೀನಿ. ಐ ವಿಲ್ ಫಾಲ್ ಇನ್ ಲವ್ ವಿತ್ ದ್ಯಾಟ್. ನನ್ನ ಪ್ರೀತಿ ಅನ್ನೋದು ತುಂಬ ಬೇಗ ಆಗುತ್ತೆ, ತುಂಬದ್ರ ಜೊತೆ ಆಗುತ್ತೆ. ಅದಿಲ್ಲ ಅಂದರೆ ಐ ಥಿಂಕ್ ಲೈಫಲ್ಲಿ ಪರ್ಪಸ್ಸೇ ಇಲ್ಲ. ಬ್ರೇಕಪ್ ಆದಾಗ ಹೆಂಗೆ ಹೀಲ್ ಆಗಿದ್ರಿ? ಏನು ಮಾಡಿದ್ರಿ? ಹತ್ತಿದ್ದೆ, ಊಟ ಬಿಟ್ಟಿದ್ದೆ, ಕಾಲೇಜಲ್ಲಿದೆ. ಅಂದರೆ ಫಸ್ಟ್ ಬ್ರೇಕಪ್ ಅಂದರೆ ಸ್ಕೂಲಲ್ಲೇ ಅನಿಸುತ್ತೆ. ಬಟ್ ಅದೇ ಬ್ರೇಕಪ್ ಅದೇನು ಅಂತಲೇ ಗೊತ್ತಿರಲ್ಲ ಅವಾಗ. ಅದು ಆ್ಯಕ್ಚುಲಿ ಸುಮ್ಮನೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ವಿಷಯನೇ ಇರೋದಿಲ್ಲ ಆ್ಯಕ್ಚುಲಿ ನಮಗೆ ಸ್ಕೂಲಲ್ಲಿ, ರೈಟ್? ತುಂಬ ಸಿಲ್ಲಿ. ಸೊ ಅದೇನೂ ಅನಿಸಿರ್ಲಿಲ್ಲ, ಅದ್ರ ಪಾಡಿಗೆ ಆಯಿತು. ಬಟ್ ಕಾಲೇಜಲ್ಲಿ ಇದ್ದಿದ್ದು ಸ್ವಲ್ಪ ನಂಗೆ ತುಂಬ ಇಷ್ಟ ಆಗಿದ್ದ ಅವನು. ಬ್ರೇಕಪ್ ಆದಾಗ ಊಟ ಎಲ್ಲ ಬಿಟ್ಬಿಟ್ಟಿದ್ದೆ. 1 ವರ್ಷ. ಸೊ ಊಟ ಬಿಟ್ಟು ಅದೆಲ್ಲ ತುಂಬ ಪರ್ಸ್ನಲ್, ಹಂಗೆ ಕೇಳಬಾರ್ದು. ಬಟ್ ಅದಾದಾಗ ನಮ್ಮ ಅಪ್ಪ ನನಗೆ ತುಂಬ ಸಮಾಧಾನ ಎಲ್ಲ ಮಾಡಿದರು. ಅಪ್ಪ ನಮ್ಮ ಮನೆಯಲ್ಲಿ ಒಂದು ಓಪನ್ನೆಸ್ ಇದೆ. ಈ ಥರದ ವಿಷಯ ಏನಾದರೂ ಇದ್ದರೆ ಇನ್ಫ್ಯಾಕ್ಟ್ ನಂಗೆ ಈ ಮೂವಿ ಬಗ್ಗೆ ಅನ್ಸೋದು ಏನು ಗೊತ್ತಾ, ವಿ ಶುಡ್ ಆಲ್ ಹ್ಯಾವ್, ನಮಗೆ ನಮ್ಮಪ್ಪ ಅಮ್ಮ ಇದ್ರಲ್ಲ ಆ ಥರ, ವಿ ಶುಡ್ ಆಲ್ ಹ್ಯಾವ್ ಯಾರಾದ್ರು ಟೀಚರೋ ಅಥವಾ ಯಾರಾದರೂ ಒಂದು ಅಡಲ್ಟ್ ಅನ್ನೋರು ಇರಬೇಕು ನಮ್ಮ ಲೈಫಲ್ಲಿ. ಏನಾದರೂ ಇರೋದನ್ನು ಹೊರಗಿನಿಂದ ಅಂದರೆ ಒಂದು ಸಾಕ್ಷಿ ಭಾವದಿಂದ ಎಲ್ಲದನ್ನು ಕಾಣೋರು ಇರಬೇಕು. ನಮಗೆ ಆ ವಯಸ್ಸಲ್ಲಿ ತಾಕತ್ತು ಇರೋದಿಲ್ಲ ಮಾಡೋದಕ್ಕೆ, ಅಥವಾ ನಾವು ಅಷ್ಟು ಮುಳುಗೋಗಿದ್ದಾಗ ನಮ್ಗೆ ಅದನ್ನು ಮಾಡೋದಕ್ಕಾಗಲ್ಲ. ಸೊ ಒಂದು ವಿಟ್ನೆಸ್ ಅನ್ನೋರು ನಮ್ಮ ಅಪ್ಪ ಅಮ್ಮ ನನಗೆ ಯಾವಾಗಲೂ ಇದ್ದರು. ಐ ನೆವರ್ ಥಾಟ್ ಅವ್ರಿಗೇನೋ ಹೇಳ್ದೆ ಅಯ್ಯೋ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಐ ವುಡ್ ಆಲ್ವೇಸ್ ಥಿಂಕ್ ಏನೋ ಆಗಿದೆಯಾ, ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರೆ ದೇ ವಿಲ್ ನೋ ವಾಟ್ ಟು ಡೂ. ನಂಗೆ ಅದೊಂದು ಧೈರ್ಯ ಯಾವಾಗಲೂ ಇರೋದು. ಸೊ ಓಕೆ, ಕೊನೆಯದಾಗಿ ನಿಮ್ಮ ಸಿನಿಮಾಗಳನ್ನು ನೋಡಿ ಸಪೋರ್ಟ್ ಮಾಡಿ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಾ ಇರೋರಿಗೆ ಏನು ಹೇಳ್ತೀರಿ? ನೆಕ್ಸ್ಟ್ ಯಾವ ರೀತಿ, ಯಾವ ಕ್ಯಾರೆಕ್ಟರಲ್ಲಿ ಮತ್ತೆ ಎಂಟರ್ಟೈನ್ ಮಾಡೋಕ್ಕೆ ಬರ್ತೀವಿ? ನನ್ನ ಮೆಸೇಜ್ ಇದು ಗಂಟು ಮೂಟೆ ನೋಡ್ತಾ ಇರೋವಾಗ, ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಇವತ್ತಿಗೂ ದಿಸ್ ಇಸ್ ಮೈ 4th ಟೈಮ್, ದಿಸ್ ಇಸ್ ಮೈ ಗೋ ಟು ಮೂವಿ ಅಂತೆಲ್ಲ ಕಳಿಸ್ತಾ ಇರ್ತಾರೆ, ಎಲ್ಲ ಬೇರೆ ಬೇರೆ ಜಾಗಗಳಿಂದ. ಸೊ ಈ ಸಿನಿಮಾನಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಐ ಥಿಂಕ್ ನನಗೇನು ಭಯ ಇಲ್ಲ. ಓ ಮೈ ಗಾಡ್, ದೇ ವಿಲ್ ಎಕ್ಸ್ಪೆಕ್ಟ್ ಸಮಥಿಂಗ್, ಐ ಹೋಪ್ ಯು ಡೋಂಟ್ ಲೆಟ್ ದಮ್ ಡೌನ್, ಆ ಥರ ಯಾವ ಆತಂಕನೂ ಇಲ್ಲ. ಐ ಫೀಲ್ ಎಲ್ಲರಿಗೂ ತುಂಬ ಖುಷಿಯಾಗತ್ತೆ ರೂಪ ಮಾಡಿರೋ ಒಂದು ಫಿಲ್ಮಿಂದ, ನಾವು ಮಾಡಿರೋ ಒಂದು ಫಿಲ್ಮಿಂದ. ಬಟ್ ತುಂಬ ದಿನ ಕಾಡುತ್ತೆ, ತುಂಬ ಮೂವ್ ಆಗುತ್ತೆ.